ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ನಾನು ಅಮೇರಿಕಾದಲ್ಲಿ ವಾಸವಾಗಿರ್ತೇನೆ. ವೇದ ಆಗಮಗಳೆಂದು ಹೇಳುತ್ತೇವೆ. ಆಗಮಗಳೆಂದರೆ ಕೇವಲ ಪೂಜಾ ವಿಧಾನಗಳನ್ನು ವಿವರಿಸುವ ಶಾಸ್ತ್ರವೇ? ಆಗಮಗಳ ಬಗೆಗೆ ಸ್ಥೂಲ ಪರಿಚಯ ಮಾಡಿಕೊಡ್ತೀರಾ? ನಮಸ್ಕಾರ. ಕೃಷ್ಣಸ್ವಾಮಿಗಳೇ ನಮಸ್ಕಾರ. ವೇದಾಗಮಗಳು, ವೇದ ಬೇರೆ ಆಗಮ ಬೇರೆ. ಈ ವೇದ ಆಗಮಗಳು ಅಂತ ನಾವು ಒಟ್ಟಿಗೆ ಹೇಳಿದರೂ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಆಗಮಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸ್ಥೂಲವಾಗಿ ಈ ವೇದ ಹಾಗೂ ಆಗಮ ಇವುಗಳ ವಿಭಿನ್ನತೆಯನ್ನು ಮೊದಲು ನೋಡಬೇಕು. ವೇದಗಳು ದರ್ಶಿಸಲ್ಪಟ್ಟ ಸಾಹಿತ್ಯ, ಅಂದರೆ ಯಾರೂ ಬರೆಯಲಿಲ್ಲ ಅಂತ. ಸ್ವಯಂ ಯಾವುದೋ ಶಕ್ತಿಯೊಂದು, ಅದು ಪರಬ್ರಹ್ಮ ಶಕ್ತಿ ಅಂತ ಅಂದುಕೊಳ್ಳೋಣ, ಅದು ಶೂನ್ಯದಲ್ಲಿ ಅಂದರೆ ಆಕಾಶದಲ್ಲಿ ಅಥವಾ ಕಣ್ಣು ಮುಚ್ಚಿಕೊಂಡಿದ್ದಾಗ ಮುಚ್ಚಿದ ಕಣ್ಣಿನ ಒಳಗೆ ಋಷಿಗಳಿಗೆ ಪ್ರಥಮತೋ ದರ್ಶನಾತ್ ಪ್ರಪ್ರಥಮ ಬಾರಿಗೆ ಕಾಣಿಸಿಕೊಂಡಿತು. ಆ ಕಾಣಿಸಿಕೊಂಡದ್ದನ್ನು ಶಿಷ್ಯರಿಗೆ ಹೇಳಿದರು, ಆ ಶಿಷ್ಯರು ಅವರ ಶಿಷ್ಯರಿಗೆ ಹೇಳಿದರು. ಹೀಗೆ ಬೆಳ್ಕೊಂಡು ಬಂದಿದ್ದು. ಅಂದರೆ ದಾರ್ಶನಿಕ ಸಾಹಿತ್ಯವೊಂದು ಶ್ರವಣ ಮಾಧ್ಯಮದ ಮೂಲಕ ಬೆಳೆದು ಬಂತು. ಸಾವಿರಾರು ವರ್ಷಗಳು ಬರೆಯಲಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಆಲೋಚನೆ ಮಾಡಿ ಹೀಗೆ ಬರೀಬೇಕು, ಇಂಥದ್ದನ್ನು ಬರೀಬೇಕು, ಈ ದೇವರ ಬಗ್ಗೆ ಇಂಥದ್ದಿಲ್ಲ. ತನ್ನಿಂದ ತಾನೇ ಮೂಡಿದ್ದನ್ನು ಗ್ರಹಿಸಿಕೊಂಡು ಅದನ್ನು ತನ್ನ ಶಿಷ್ಯರಿಗೋ ಸ್ನೇಹಿತರಿಗೋ ಹೇಳಿದರು. ಇದು ವೇದ. ಆಗಮ ಹಾಗಲ್ಲ, ಅದನ್ನು ಬರೆದರು. ಹೀಗಾಗಿ ಮೂಲಭೂತವಾದ ವ್ಯತ್ಯಾಸ ಅಂದರೆ ವೈದಿಕ ಸಾಹಿತ್ಯ ದರ್ಶನ ಮಾಡಿದ್ದು, ಆಗಮ ಸಾಹಿತ್ಯ ಬರೆಯಲ್ಪಟ್ಟಿದ್ದು. ಇನ್ನು ಎರಡನೆಯದಾಗಿ, ಈ ವೈದಿಕ ಸಾಹಿತ್ಯ ಪ್ರಾರ್ಥನೆ, ಸಮಾಜದ ಸ್ಥಿತಿಗತಿ, ಸ್ತ್ರೀಯರ ಸಮಸ್ಯೆ, ರಾಜರ ವಿಷಯ, ಇಂತಹ ಸಾಮಾಜಿಕ ವಿಷಯಗಳನ್ನೂ ಸೇರಿಸಿಕೊಂಡು ಪ್ರಾರ್ಥನಾ ಸಾಹಿತ್ಯ ವೈದಿಕ ಸಾಹಿತ್ಯ. ಆಗಮ ಸಾಹಿತ್ಯ ಅದಲ್ಲ. ನೀವೇ ಹೇಳಿದ ಹಾಗೆ ಅದು ಪೂಜಾ ಸಾಹಿತ್ಯ. ಆದರೆ ಪೂಜೆ ಅಷ್ಟೇ ಅಲ್ಲ, ಅದನ್ನು ನಾನು ಆಮೇಲೆ ಹೇಳ್ತೀನಿ ವಿಸ್ತಾರವಾಗಿ ಮಾತಾಡಿದಾಗ. ವಿಸ್ತಾರ ಮಾತಾಡೋಕ್ಕಾಗಲ್ಲ, ತುಂಬ ಸ್ಥೂಲವಾಗಿ ಆದರೂ ಹೇಳಬೇಕು ಅದರ ಬಗ್ಗೆ. ಹೀಗಾಗಿ ವೇದಗಳು ಪ್ರಾರ್ಥನೆಯ ಜೊತೆಗೆ ಸಮಾಜದ ಹಿನ್ನೆಲೆಯನ್ನೂ ಚರ್ಚೆ ಮಾಡಿದಂತಹ ಸಾಹಿತ್ಯ. ಉದಾಹರಣೆಗೆ ವಿಧವಾ ವಿವಾಹ ವೇದ ಚರ್ಚೆ ಮಾಡುತ್ತೆ. ಆಗಮ ಸಾಹಿತ್ಯ ಅದನ್ನು ಚರ್ಚೆ ಮಾಡಲ್ಲ. ಅದೇನಿದ್ರೂ ಪೂಜೆಯ ಸುತ್ತಮುತ್ತಲೂ ಇರತಕ್ಕಂಥ ಸಾಹಿತ್ಯ. ಹೀಗೆ ಪ್ರಧಾನವಾಗಿರತಕ್ಕಂಥ ವ್ಯತ್ಯಾಸಗಳು ಇನ್ನೂ ಹಲವಿವೆ. ಸದ್ಯಕ್ಕಷ್ಟು ಸಾಕು. ಇನ್ನು ಆಗಮ ಸಾಹಿತ್ಯದ ಬಗ್ಗೆಯೇ ಯೋಚನೆ ಮಾಡಬೇಕಾಗಿದ್ದರೆ ಅದು ಒಂದಲ್ಲ, ಎರಡಲ್ಲ, 20 ಆಗಮಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳೊಂದು 20-25 26 ಇದೆ. 3 ಭಾಗವಾಗಿ ಅದನ್ನು ವಿಂಗಡಿಸ್ತಾರೆ. ಒಂದು ಶೈವಾಗಮಗಳು, ಎರಡನೆಯದು ವೈಷ್ಣವಾಗಮಗಳು, ಮೂರನೆಯದು ಶಾಕ್ತೇಯ ಆಗಮಗಳು. ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಆಗಮಗಳೆಲ್ಲ ಒಂದು ಗುಂಪು, ಈಶ್ವರನಿಗೆ ಸಂಬಂಧಪಟ್ಟಂತಹ ಆಗಮಗಳು ಒಂದು ಗುಂಪು, ಶಕ್ತಿಗೆ ಸಂಬಂಧಪಟ್ಟಿದ್ದು ಶಾಕ್ತೇಯರು ಅಂದರೆ ಶಕ್ತಿ ಅಂದರೆ ಪಾರ್ವತಿ, ದುರ್ಗೆ, ಈ ರೀತಿ ಅದು ಒಂದು ಗುಂಪು.
ಹೀಗೆ 3 ಪ್ರಧಾನವಾಗಿರತಕ್ಕಂತಹ ಆಗಮಗಳ ಅಡಿಯಲ್ಲಿ ಹಲವಾರು ಪ್ರಭೇದಗಳಿದೆ. ಅದಾಗಲೇ ಹೇಳಿದ ಹಾಗೆ ಸುಮಾರು ಒಂದು 20-25-28 ಗ್ರಂಥಗಳು ಬರುತ್ತೆ. ಒಂದೊಂದರಲ್ಲಿಯೂ ಸಾಕಷ್ಟಿವೆ. ಆದರೆ ನೀವು ಹೇಳಿದಂತೆ ಅದು ಕೇವಲ ಪೂಜಾ ವೈವಿಧ್ಯ ಅಷ್ಟೇ ಅಲ್ಲ. ಆಗಮ ಸಾಹಿತ್ಯ ಅನ್ನತಕ್ಕಂಥದ್ದು ಬಹಳ ಬಹಳ ವಿಸ್ತಾರವಾಗಿರತಕ್ಕಂಥದ್ದು. ಎಲ್ಲಿಂದ ಎಲ್ಲಿ ತನಕ ಸುಮ್ಮನೆ ಉದಾಹರಣೆಗೆ ಒಂದು 5-6 ನೋಡಿದರೆ, ದೇವಸ್ಥಾನವನ್ನು ಎಲ್ಲಿ ಕಟ್ಟಬೇಕು, ದೇವಸ್ಥಾನವನ್ನು ಕಟ್ಟಿದರೆ ಅದರೊಳಗಿರತಕ್ಕಂಥ ವಿಭಾಗಗಳು ಯಾವುದು, ಗೋಪುರಗಳಲ್ಲಿ ಯಾವುದನ್ನು ರಾಜಗೋಪುರ ಅಂತ ಕರಿಬೇಕು, ವಿಮಾನ ಅಂದರೆ ಅರ್ಥವೇನು, ಸುಖನಾಸಿ ಅಂದರೆ ಅರ್ಥವೇನು, ಕೊಳಗಳನ್ನು ಎಲ್ಲಿ ನಿರ್ಮಾಣ ಮಾಡಬೇಕು, ಆ ಆಲಯದ ವಿಂಗಡಣೆ ಹೇಗೆ, ಗರ್ಭಗೃಹ ಅಂದ್ರೇನು, ಗೃಹಗರ್ಭ ಅಂದರೆ ಅರ್ಥವೇನು, ಆ ಮೂರ್ತಿ ಯಾವುದೋ ಒಂದಿರುತ್ತಲ್ಲ ಅದರ ಕೆತ್ತನೆ ಹೇಗೆ, ಅದಕ್ಕೇನಾದರೂ ವರ್ಣಲೇಪನ ಆಗಬೇಕಾದ್ರೆ ಯಾವುದಕ್ಕೆ ಯಾವ ವರ್ಣ, ಪುಂಶಿಲೆ ಅಂದ್ರೇನು, ಸ್ತ್ರೀ ಶಿಲೆ ಅಂದ್ರೇನು, ನಪುಂಸಕ ಶಿಲೆ ಅಂದರೆ ಅರ್ಥ ಏನು, ಯಾವ ಯಾವ ಶಿಲೆಯಿಂದ ಯಾವುದನ್ನು ಕೆತ್ತಬೇಕು, ಅದರ ಪ್ರಮಾಣ ಹೇಗೆ, ಇಷ್ಟೆಲ್ಲ ಕೇವಲ ದೇಗುಲ ನಿರ್ಮಾಣಕ್ಕೆ ಸಂಬಂಧಪಟ್ಟ ವಿಷಯ. ಅದು ಆಗಮದಲ್ಲಿರತಕ್ಕಂಥ ಭಾಗ. ಅದಾದ ಮೇಲೆ ಅದರ ಸ್ಥಾಪನೆ ಹೇಗೆ, ಆ ಪ್ರತಿಷ್ಠಾಪನಾ ಮಹೋತ್ಸವದ ವಿಭಿನ್ನತೆಗಳು ವೈಶಿಷ್ಟ್ಯಗಳು ಹೇಗೆ, ಅದಕ್ಕೆ ಸಂಬಂಧಪಟ್ಟಂಥ ಉತ್ಸವಗಳು ಹೇಗೆ, ಮಾಡಬೇಕಾಗಿರತಕ್ಕಂಥ ಪೂಜೆ ಹೇಗೆ, ಪೂಜಾ ವಿಧಾನಗಳು ಯಾವುದು, ಯಾವ್ಯಾವ ಕಾಲದಲ್ಲಿ ಯಾವ್ಯಾವುದು, ಇವುಗಳದೆಲ್ಲ ಒಂದು ಗುಂಪು. ಅದನ್ನೆಲ್ಲ ಆಗಮ ಚಿಂತೆ ಮಾಡುತ್ತೆ. ಇದಾದ ಮೇಲೆ ಅರ್ಚಕ, ಅವನ ಅರ್ಹತೆ ಹೇಗೆ, ಅವನು ನೋಡೋದಕ್ಕೆ ಹೇಗಿರಬೇಕು, ಅವನ ಚಿಂತನೆ ಎಂಥದ್ದು, ಅವನ ಶಿಕ್ಷಣ ಯಾವುದು, ಆ ಕಲಿತಿರತಕ್ಕಂಥ ಶಿಕ್ಷಣಕ್ಕೆ ಶಾಸ್ತ್ರಗಳು ಯಾವುದು, ಅದನ್ನು ಹೇಗೆ ಅವನು ಅಧ್ಯಯನ ಮಾಡಿರ್ತಾನೆ ಅನ್ನತಕ್ಕಂಥ ಒಂದು ಅಧ್ಯಯನ ಬೇರೆ. ಹೀಗಾಗಿ ಆಗಮ ಅನ್ನತಕ್ಕಂಥದ್ದು ಬರೀ ಪೂಜಾ ಮಾಡತಕ್ಕಂಥ ವಿಧಾನ ಅಷ್ಟೇ ಅಲ್ಲ. ಅದು ಪ್ರಧಾನ. ಅದರ ಜೊತೆಗೆ ಬೇಕಾದಷ್ಟು ಭಾಗಗಳಿದೆ. ಈಗಾಗಲೇ ಹೇಳಿದ ಹಾಗೆ ಆಗಮ ಅಂತ ನಾವು ಮಾತಾಡ್ತಾ ಇದ್ದೇವೆ. ಈ ಆಗಮಕ್ಕೆ ಒಂದು ಸೂತ್ರ ಉಂಟು. ಆ ಸೂತ್ರದ ಪ್ರಕಾರ ಆಗತಃ ಶಿವವಕ್ತ್ರೇಭ್ಯೋ ಗತಂಚ ಗಿರಿಜಾನನೆ ಮತಂಚ ವಾಸುದೇವಸ್ಯ. ಆಗಮ ಅಂದರೆ ನೋಡಪ್ಪ ಈ 3 ಅಂಗಗಳು. ಇತಿ ಆಗಮ ಉಚ್ಯತೆ. ಆಗಮ ಅಂದರೆ ಏನು ಹೇಳಿದ್ದಾರೆ ಅಂದರೆ ಆಗತಃ ಶಿವವಕ್ತ್ರೇಭ್ಯೋ. ಆ 3ರಲ್ಲಿ ಮೊಟ್ಟ ಮೊದಲನೇ ಭಾಗ ಆಗತಃ ಶಿವವಕ್ತ್ರೇಭ್ಯೋ, ಆ ಈಶ್ವರನ ಬಾಯಿನಿಂದ ಬಂದಿರತಕ್ಕದ್ದು. ಗತಂಚ ಗಿರಿಜಾನನೆ, ಗತ ಪಾರ್ವತಿಯ ಬಾಯಿಂದ ಹೊರಕ್ಕೆ ಬಂದಿರತಕ್ಕಂಥದ್ದು. ಮತಂಚ ವಾಸುದೇವಸ್ಯ ಇತಿ ಆಗಮ ಉಚ್ಯತೆ. ಮತ, ಕೃಷ್ಣನ ಮತ ಯಾವುದು, ವಾಸುದೇವನ ಮತ ಯಾವುದು, ವಾಸುದೇವನ ಅಭಿಪ್ರಾಯ ಯಾವುದು ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ನೀವು ಗಮನಿಸಬೇಕಾದ್ದು ಆಗತಃ ಆ, ಗತಂಚ ಗ, ಮತಂಚ ಮ, ಈ 3 ಸೇರಿ ಆಗಮ ಅಂತ. ಅಂದರೆ ಆಗಮಶಾಸ್ತ್ರಕ್ಕೆ ಅತ್ತ ಶಿವ, ಇತ್ತ ಪಾರ್ವತಿ ಮತ್ತು ಕೃಷ್ಣ, ಈ 3 ಜನರ ಒಪ್ಪಿಗೆ ಉಂಟು ಅಂತ. ಹೀಗಾಗಿ ಆಗಮಶಾಸ್ತ್ರ ಅನ್ನತಕ್ಕಂಥದ್ದು ಈಗಾಗಲೇ ಹೇಳಿದ ಹಾಗೆ ಈ 3 ಪ್ರಧಾನ ಶಕ್ತಿಗಳಿಂದ ಒಪ್ಪಲ್ಪಟ್ಟಿರತಕ್ಕಂಥದ್ದು. ಹಾಗೆ ಆ 3 ಜನರ ಒಪ್ಪಿಗೆಯಿಂದ ತಯಾರಾಗಿರತಕ್ಕಂತಹ ಶಾಸ್ತ್ರವೇ ಆಗಮಶಾಸ್ತ್ರ. ಅದರಲ್ಲಿ 3 ವಿಭಾಗಗಳಿದೆ. ಆ 3 ವಿಭಾಗಗಳು 3 ದೇವತೆಗಳ ಪ್ರಾಧಾನ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಅಷ್ಟು ಸಾಕು ಅಂತ ಕಾಣುತ್ತೆ. ಪೂಜ್ಯರಿಗೆ ಪ್ರಣಾಮಗಳು. ರುದ್ರಪಾರಾಯಣವನ್ನು ಮಾಡುವ ಹೆಬ್ಬಯಕೆ ಇದೆ. ಪಾರಾಯಣವನ್ನು ಪ್ರಾರಂಭ ಮಾಡುವ ಮೊದಲು ಕೆಲವು ಸಂದೇಹಗಳಿವೆ.
ದಯವಿಟ್ಟು ಪರಿಹರಿಸಿ. ರುದ್ರಪಾರಾಯಣದ ಮೊದಲು ಯಾರನ್ನು ಕುರಿತು ಜಪಿಸಬೇಕು? ನಮ್ಮ ಆಹಾರ ಪದ್ಧತಿಗಳು ಹೇಗಿರಬೇಕು? ರುದ್ರನಿಗೆ ಯಾವ ಫಲವನ್ನು ನೈವೇದ್ಯ ಮಾಡಬೇಕು? ನಮ್ಮ ವಾಕ್ ಮತ್ತು ದೇಹವನ್ನು ಹೇಗೆ ಶುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು? ದಿನದ ಯಾವ ಸಮಯದಲ್ಲಿ ಪಾರಾಯಣವನ್ನು ಪ್ರಾರಂಭ ಮಾಡಬೇಕು? ದಯವಿಟ್ಟು ಈ ವಿಚಾರಗಳಿಗೆ ಸಮಾಧಾನವನ್ನು ತಿಳಿಸಿ. ಇಂತಿ ಚಿರಂಜೀವಿ ಶರ್ಮಾ, ಮಂಡ್ಯದಿಂದ.